ಏನ್ ಸರ್ ತುಂಬಾ ಟೆನ್ಷನ್ ಆ ಕಡೆ ಈ ಕಡೆ ನೋಡ್ತೀನಿ. ಮತ್ತಿನ್ನೇನ್ ಸರ್, ನಮ್ಮ ತಿಮ್ಮರಾಯಿ. ಓ ತಿಮ್ಮರಾಯಿ, ನಿಮ್ ಮನೆ ಯಜಮಾನ್ರು. ಅವನ್ ಮನೆ ಕಾಯುವಾಗ ಅವನಿಗೆ ಹೇಳಿದ್ದೆ ಗಣ್ಣವ್ರು ಬರೋ ಹೊತ್ತಾಗತ್ತೆ, ಟೈಮಿಗೆ ಸರಿಯಾಗಿ ಹೋಗು ಅಂತ. ಎಲ್ಲಿ ಹಾಳಾಗೋದ್ನೋ ಏನೋ ಗೊತ್ತೇ ಇಲ್ಲ. ಪುರೋಹಿತರು ಪೂಜೆ ಕೂರ ಕರೀತಿದ್ದಾರೆ, ಬನ್ನಿ. ನೀ ಸ್ವಲ್ಪ ಸುಮ್ನೆ ಇರ್ತೀಯಾ? ನನ್ ಟೆನ್ಷನ್ ನನಗೆ. ಅಂಕಲ್ ನೀವ್ಯಾಕೆ ಟೆನ್ಷನ್ ಮಾಡ್ಕೊಂತೀರ? ಧೈರ್ಯವಾಗಿರಿ, ನಾ ಇಲ್ವಾ ಹೇಳಿ. ಅವ್ರಷ್ಟೊತ್ತಿಗೆ ಬರ್ತಾರೆ, ಎಲ್ಲಿ ಇಳಿಸ್ಬೇಕು? ಅಪ್ಪ ಬಂದ ತಕ್ಷಣ ಸುಮ್ನೆ ಬೇರೆಯವ್ರು ಯಾಕೆ, ನಮ್ಮನೆ ಕೆಲ್ಸನ ನಾವೇ ಮಾಡ್ಕೊಡೋಣ. ಹಾಗಾದ್ರೆ ಊರಿಗೆ ಹೊಡ್ತೀನಿ ಬಿಡಿ. ಯಾಕಪ್ಪ? ಮತ್ತಿನ್ನೇನ್ ಸರ್, ನಿಮ್ಮಗಳ ದೃಷ್ಟಿಯಲ್ಲಿ ನಾನು ಹೊರಗಿನ ಸರ್, ಮೂರನೇವನು. ಇದು ನಮ್ಮದೇ ಅಲ್ವ ಸರ್? ಹಾಗಾದ್ರೆ ನಾನು ನಿಮ್ಮನ್ನ ತಾನೆ? ಹಾಗಾದ್ರೆ ನಮ್ಮನೆ ಮದುವೆ ತಾನೆ ಸರ್? ಈಗ ಹೇಳಿ ಸರ್, ನಾವು ನೀವು ಬರೋಣ, ನೀವು ವಿದ್ಯಾ ಬರೋಣ, ಇಲ್ಲ ವಿದ್ಯಾ ನಾನು ಬರೋಣ? ನಾವಿಬ್ರು ಒಂತಾನೆ ಸರ್, ನಾವಿಬ್ರು ಒಂತಾನ? ಹೇಳಿ ಸರ್, ನೀವೇ ಹೇಳಿ. ಒಂದೇ ನೀ ಹೇಳಿದ್ ಕರೆಕ್ಟ್. ಅದೇ ಸರ್. ಚಂದು ನೋಡಪ್ಪ, ಗಂಡಿನ ಕಡೆಯವ್ರಿಗೆ ಯಾವ ತರದಲ್ಲೂ ಕಮ್ಮಿ ಆಗ. ನೋ ಚಾನ್ಸ್ ಸರ್, ಎಲ್ಲ ಜಾಸ್ತಿನೇ ಆಗೋದು. ನಾನು ನೋಡ್ಕೊಳೋ ರೀತಿಯಲ್ಲಿ ಅವನು ನನ್ನ ಜೀವನ ಪರ್ಯಂತ ಮರಿ ಹಾಕಿಲ್ಲ. ನೀವ್ ನೋಡ್ತಾರೆ ಸರ್, ಫಸ್ಟ್ ಕ್ಲಾಸ್ ಆಗುತ್ತೆ. ಬರ್ಲಾ? ಬಾಯ್. ಅಬ್ಬಾ, ಒಂದು ದೊಡ್ಡ ಕೆಲಸ ಆದಾಗ ಆಯ್ತು. ಸುಮ್ಮನೆ ನೀವು ಟೆನ್ಷನ್ ನಡೀರಿ, ಪೂಜೆಗೆ ನಡೀರಿ. ಕಮೇನ್ ಬಾಯ್ಸ್, ಕಮೇನ್. ಬ್ಯೂಟಿಫುಲ್ ಇದೆ ಬ್ರದರ್. ನಿಮ್ಮವ ನಿಮಗೆ ಸ್ಪೆಷಲ್ ಆಗಿ ರೆಡಿ ಮಾಡಿರೋ ಜಾಗ. ಬೈದ ನಿಮ್ ತಂದೆ ತಾವರು ಉಳ್ಕೊಳಕ್ಕೆ ಪಕ್ಕದ ವ್ಯವಸ್ಥೆ ಮಾಡಿ. ಓಕೆ, ಯಾಕಂದ್ರೆ ರಾತ್ರಿ ನಿಮಗೆಲ್ಲ ಸ್ವಲ್ಪ ಪ್ರೈವಸಿ ಬೇಕಾಗುತ್ತೆ. ಥ್ಯಾಂಕ್ ಯು. ಐ ನೋ. ಒಂದ್ ವಿಸಿಲ್ ಹೊಡೆದ್ರೆ ಎಲ್ರಿಗೂ ಫಸ್ಟ್ ಕ್ಲಾಸ್ ಕಾಫಿ ಟೀ, ಎರಡನೇ ವಿಸಿಲ್ ಹೊಡೆದ್ರೆ ಬಾಂಬಾಟ್ ಊಟ ರೆಡಿ, ಮೂರನೇ ವಿಸಿಲ್ ಹೊಡೆದ್ರೆ ಏನ್ ಗುಂಡ? ಅದಕ್ಕೆ ವಿಸಿಲೇ ಬೇಡ ಬಾಸ್, ನೈಟ್ಗೆ ಎಲ್ಲ ವ್ಯವಸ್ಥೆ ಆಗಿದೆ. ಸಿ ಯು, ಬಾಯ್. ಏ ಚಂದು, ಯಾ, ನೀನು ಮದ್ವೆ ಹೆಣ್ಣಿಗೆ ಏನಾಗ್ತೀಯ ಅಂತ ಹೇಳಲೇ ಇಲ್ಲ? ಒಂದ್ ವೇಳೆ ನಾನು ಮದುವೆ ಬೇಡ ಅಂತ ನೀನ್ ನೋಡಿದ್ರೆ ಇಮಿಡಿಯೇಟ್ ಮದುವೆ ಹೆಣ್ಣಿಗೆ ತಾಳಿ ಕಟ್ಟೋನು. ಅರ್ಥ ಆಗ್ಲಿಲ್ವಾ? ಬಾವ ಕಣಯ್ಯ. ಒಂದ್ ನಿಮಿಷ ಹಾರ್ಟ್ ಆಫ್ ಮಾಡ್ಬಿಟ್ಟಿದ್ನಲ್ಲಪ್ಪ ಇವನು.